ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹತ್ತಾರು ಕನಸು ಕಂಡು ಬೆಳೆ ಬೆಳೆದಿದ್ರು, ಒಳ್ಳೆ ಮಳೆಯಿಂದ ಖುಷಿಯಾಗಿದ್ರು. ಆದ್ರೆ ಅದೇ ರೈತರ ಬಾಳು ಮಳೆಯಿಂದಲೇ ಹಾಳಾಗಿದೆ. ನಿರಂತರ ಮಳೆಗೆ ರೈತರ ಬೆಳೆಗಳೆಲ್ಲ ಜಲಸಮಾಧಿಯಾಗಿದೆ. ಭತ್ತ, ಹತ್ತಿ, ತೊಗರಿ ಎಲ್ಲವೂ ನೀರು ಪಾಲು. ಲಕಲಕ ಅಂತಿದ್ದ ಹೂಕೋಸು ಸಂಪೂರ್ಣ ಹಾಳು. ಮಳೆ ಬೆಳೆ ಹಾಳಾದ್ರೆ ಬೆಲೆ ಕುಸಿತದಿಂದ ಕಂಗೆಟ್ಟ ರೈತ ಈರುಳ್ಳಿ ಬೆಳೆಯನ್ನೇ ನಾಶ ಮಾಡ್ತಿದ್ದಾನೆ. ನಿರಂತರ ಮಳೆ, ಹಾಳಾಯ್ತು ಬೆಳೆ. ಭೀಮಾ ತೀರದ ಉದ್ದಕ್ಕೂ ನಿಲ್ಲದ ಗೋಳು. ಅಬ್ಬರಿಸಿದ್ದ ಮಳೆ ನಿಂತಿದೆ. ಪ್ರವಾಹ ಹೊತ್ತು ತಂದಿದ್ದ ಭೀಮಾ ನದಿ ಕೋಪ ತಗ್ಗಿದೆ. ಆದರೆ ಪ್ರವಾಹದಿಂದ ಆಗಿರುವ ಸಂಕಷ್ಟಗಳು ಮಾತ್ರ ಇನ್ನೂ ಹಾಗೇ ಇದೆ. ಯಾದಗಿರಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಭೀಮಾ ನದಿ ತೀರದಲ್ಲಿದ್ದ ಗದ್ದೆಗಳೆಲ್ಲ ಸಂಪೂರ್ಣ ನಾಶವಾಗಿದೆ. ಎಲ್ಲಿ ನೋಡಿದ್ರೂ ಬರೀ ಕೆಸರು ಕಾಣಿಸ್ತಾ ಇದೆ. ಬಾಗಲಕೋಟೆ ಹೊರವಲಯದ ಜಮೀನಲ್ಲಿ ಬಸಪ್ಪ ಎಳ್ಳಿಗುತ್ತಿ ಅನ್ನೋ ರೈತ 20 ಎಕರೆಯಲ್ಲಿ ಈರುಳ್ಳಿ ಬೆಳೆದಿದ್ದ. ಒಂದ್ ಕಡೆ ಮಳೆಯಿಂದ ಬೆಳೆಯ ಕ್ವಾಲಿಟಿ ಹಾಳಾದ್ರೆ ಮತ್ತೊಂದೆಡೆ ಬೆಲೆಯೂ ಕುಸಿದಿದೆ. ಹೀಗಾಗಿ ತಾನೇ ಬೆಳೆದಿದ್ದ ಬೆಳೆಯನ್ನ ರೈತ ಮಣ್ಣು ಪಾಲು ಮಾಡಿದ್ದಾನೆ. ಬಾಗಲಕೋಟೆಯಲ್ಲೇ 42,000 ಹೆಕ್ಟೇರ್ನಲ್ಲಿ ಈರುಳ್ಳಿ ಬೆಳೆಯಲಾಗಿದ್ದು, ಈ ಪೈಕಿ 30,000 ಹೆಕ್ಟೇರ್ ಈರುಳ್ಳಿ ಮಳೆಗೆ ಹಾನಿಯಾಗಿದೆ. ಒಳ್ಳೆ ಮಳೆ ಬಂದು ಎಲ್ಲ ಕೊಳದತ್ರಿ, ರೇಟು ಇಲ್ರಿ ಸರ್. ಒಯ್ದಿದ್ದು ಕೂಲಿ ಆಗಲ್ರಿ. ಅದು ಯಾವ ಸರ್ಕಾರ ಅಧಿಕಾರಿಗಳು ರೈತರಿಗೆ ಏನೂ ಕೇಳಕ್ಕೆ ಬಂದಿಲ್ಲ ಸರ್. ರಾಯಚೂರು ಜಿಲ್ಲೆಯಲ್ಲಿ ಹತ್ತಿ, ತೊಗರಿ ಸೇರಿದಂತೆ 20,000ಕ್ಕೂ ಹೆಚ್ಚು ಹೆಕ್ಟೇರ್ನಲ್ಲಿ ಬೆಳೆ ಹಾಳಾಗಿದೆ. ರಾಯಚೂರು ತಾಲೂಕಿನ ಕೃಷ್ಣಾ ನದಿ ತೀರದಲ್ಲಿ ಭತ್ತದ ಗದ್ದೆಗಳಿಗೆ ಕೃಷ್ಣಾ ನದಿ ನೀರು ನುಗ್ಗಿ ಅಪಾರ ಪ್ರಮಾಣದ ಭತ್ತದ ಬೆಳೆ ಕೂಡ ನದಿ ನೀರಲ್ಲಿ ಕೊಚ್ಚಿ ಹೋಗಿದೆ. ಇತ್ತ ಈರುಳ್ಳಿ ಬೆಳೆಗಾರರಿಗೆ ಮಳೆ ಜೊತೆ ಬೆಲೆ ಕುಸಿತದ ಹೊಡೆತ ಬಿದ್ದಿದೆ. ಹೀಗಾಗಿ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ರೈತರ ಬೆಳೆ ಎಲ್ಲ ಇವತ್ತು ಲಾಸ್ ಆಗಿದೆ. ರೈತರೆಲ್ಲ ಸಾಕಷ್ಟು ಸಾಲ ಸೂಲ ಮಾಡಿ ಬೆಳೆಗಳನ್ನು ಒಳ್ಳೆ ಬೆಳೆಯನ್ನು ಬೆಳಿಬೇಕಂತ ಹೇಳಿಬಿಟ್ಟು ನಿರೀಕ್ಷೆ ಇಟ್ಕೊಂಡು ಏನು ಖರ್ಚು ಮಾಡಿದ್ದಾರೆ, ಆ ಖರ್ಚು ಬರಲಾರದಂಥ ಸ್ಥಿತಿ ಇವತ್ತು ಈ ಅತಿವೃಷ್ಟಿಯಿಂದ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಹೂಕೋಸು, ಎಲೆಕೋಸು ಸೇರಿದಂತೆ ತರಕಾರಿ ಬೆಳೆಗಳು ಜಲಸಮಾಧಿ ಆಗಿರೋದನ್ನ. ಅಂದ್ಹಾಗೆ ಕೋಲಾರ ತಾಲೂಕು ಅಬ್ಬಣಿ ಗ್ರಾಮದ ಚಿಕ್ಕ ಕೆರೆಕಟ್ಟೆ ಒಡೆದ ಪರಿಣಾಮ 10 ಎಕರೆಯಲ್ಲಿನ ಬೆಳೆಗಳು ನೀರು ಪಾಲಾಗಿದೆ. 4 ಎಕರೆ ಮಾಡಿ 4 ಲಕ್ಷ ಖರ್ಚು ಮಾಡಿದೆವು. 1 ಎಕರೆಗೆ ಹೆಂಗಿಲ್ಲ ಅಂದರೂ 5 ಲಕ್ಷದಿಂದ 3 ಲಕ್ಷವರೆಗೂ ಖರ್ಚು ಬರುತ್ತೆ ಸರ್. ಸಡನ್ನಾಗಿ ಮಳೆ ಬಂದ್ಬಿಡ್ತು. ಈ ಬಾರಿ ಭೀಮಾ ಪ್ರವಾಹದಿಂದ ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚು ಹಾನಿಯಾಗಿದ್ದು, 5,000 ಕೋಟಿ ವಿಶೇಷ ಪ್ಯಾಕೇಜ್ಗೆ ಆಗ್ರಹಿಸಿ ವಿವಿಧ ಸಂಘಟನೆಗಳು ಇಂದು ಕಲಬುರಗಿ ಬಂದ್ಗೆ ಕರೆ ಕೊಟ್ಟಿವೆ. ಬ್ಯೂರೋ ರಿಪೋರ್ಟ್, TV9.